ನಾವು ಎಂಎಸ್ಪಿಯನ್ನು ರದ್ದುಪಡಿಸುವುದಾಗಿದ್ದರೆ ಸ್ವಾಮಿನಾಥನ್ ವರದಿಯನ್ನು ಏಕೆ ಜಾರಿಗೆ ತರುತ್ತಿದ್ದೆವು ಹೇಳಿ? ನಮ್ಮ ಸರ್ಕಾರ ಎಂಎಸ್ಪಿ ವಿಚಾರದಲ್ಲಿ ಅತ್ಯಂತ ಗಂಭೀರವಾಗಿದೆ. ಪ್ರತಿ ಬಾರಿ ಬಿತ್ತನೆಗೆ ಮೊದಲೇ ಎಂಎಸ್ಪಿ ಘೋಷಣೆ ಮಾಡುತ್ತಿದೆ. ಈ ಕಾಯ್ದೆ ಜಾರಿಯಾದ ಬಳಿಕವೂ ಹಿಂದಿನಂತೆಯೇ ಎಂಎಸ್ಪಿಯನ್ನು ಘೋಷಿಸಲಾಗುತ್ತಿದೆ. ಎಂಎಸ್ಪಿ ಅಡಿಯಲ್ಲಿ ಸರ್ಕಾರ ಅದೇ ಮಂಡಿಯಲ್ಲಿ ಖರೀದಿ ಮಾಡುತ್ತಿದೆ. ಹೀಗಿದ್ದರೂ ಯಾರಾದರೂ ಬುದ್ಧಿ ಇರುವವರು ಎಂಎಸ್ಪಿ ನಿಲ್ಲುತ್ತದೆ ಎಂದರೆ ನಂಬುತ್ತಾರೆಯೇ? ಹೀಗಾಗಿಯೇ ನಾನು ಹೇಳುತ್ತೇನೆ, ಇದಕ್ಕಿಂತ ದೊಡ್ಡ ಸುಳ್ಳು ಮತ್ತೊಂದಿಲ್ಲ, ಇದಕ್ಕಿಂತ ದೊಡ್ಡ ಷಡ್ಯಂತ್ರ ಮತ್ತೊಂದಿಲ್ಲ. ಹೀಗಾಗಿಯೇ ದೇಶದ ಪ್ರತಿಯೊಬ್ಬ ರೈತರಿಗೂ ನಾನು ಭರವಸೆ ನೀಡಲು ಬಯಸುತ್ತೇನೆ. ಹಿಂದೆ ಹೇಗೆ ಎಂಎಸ್ಪಿ ಇತ್ತೋ ಹಾಗೆಯೇ ಎಂಎಸ್ಪಿಯನ್ನು ಮುಂದೆಯೂ ನೀಡಲಾಗುತ್ತದೆ. ಎಂಎಸ್ಪಿ ಬಂದಾಗುವುದಿಲ್ಲ ಅಥವಾ ಕೊನೆಯಾಗುವುದೂ ಇಲ್ಲ. ಹಿಂದಿನ ಸರ್ಕಾರಗಳಲ್ಲಿ ಗೋಧಿಗೆ ಪ್ರತಿ ಕ್ವಿಂಟಾಲ್ಗೆ 1,400 ರೂಪಾಯಿ ಇತ್ತು. ನಮ್ಮ ಸರ್ಕಾರ ಪ್ರತಿ ಕ್ವಿಂಟಾಲ್ ಗೋಧಿಗೆ 1,975 ರೂಪಾಯಿ ನೀಡುತ್ತಿದೆ. ಭತ್ತಕ್ಕೆ ಹಿಂದಿನ ಸರ್ಕಾರದಲ್ಲಿ 1,310 ರೂಪಾಯಿ ಇತ್ತು. ನಮ್ಮ ಸರ್ಕಾರ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ 1,870 ರೂಪಾಯಿ ನೀಡುತ್ತಿದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಜೋಳಕ್ಕೆ ಪ್ರತಿ ಕ್ವಿಂಟಾಲ್ಗೆ 1,520 ರೂಪಾಯಿ ಇತ್ತು. ನಮ್ಮ ಸರ್ಕಾರ ಜೋಳಕ್ಕೆ ಪ್ರತಿ ಕ್ವಿಂಟಾಲ್ಗೆ 2,640 ರೂಪಾಯಿ ನೀಡುತ್ತಿದೆ. ಹಿಂದಿನ ಸರ್ಕಾರದ ಸಮಯದಲ್ಲಿ ಮಸೂರ್ ಬೇಳೆಗೆ ಎಂಎಸ್ಪಿ ದರ 1,950 ರೂಪಾಯಿ ಇತ್ತು. ನಮ್ಮ ಸರ್ಕಾರ ಮಸೂರ್ ಬೇಳೆಗೆ 5,100 ರೂಪಾಯಿ ಎಂಎಸ್ಪಿ ನೀಡುತ್ತಿದೆ. ಹಿಂದಿನ ಸರ್ಕಾರದಲ್ಲಿ ಕಡಲೆಗೆ ಎಂಎಸ್ಪಿ 3,100 ರೂಪಾಯಿ ಇತ್ತು. ನಮ್ಮ ಸರ್ಕಾರದ ಅವಧಿಯಲ್ಲಿ ಕಡಲೆಗೆ 5,100 ರೂಪಾಯಿ ಎಂಎಸ್ಪಿ ನೀಡಲಾಗುತ್ತಿದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ತೊಗರಿ ಬೇಳೆಯ ಎಂಎಸ್ಪಿ ದರ 4,300 ರೂಪಾಯಿ ಇತ್ತು. ನಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರತಿ ಕ್ವಿಂಟಾಲ್ಗೆ 6,000 ರೂಪಾಯಿ ನೀಡುತ್ತಿದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಹೆಸರು ಬೇಳೆಗೆ 4,500 ರೂಪಾಯಿ ಇತ್ತು. ನಮ್ಮ ಸರ್ಕಾರದ ಅವಧಿಯಲ್ಲಿ 7,200 ರೂಪಾಯಿ ಎಂಎಸ್ಪಿ ದರ ನೀಡುತ್ತಿದೆ. 7,200 ರೂಪೀಸ್ ಎಂಎಸ್ಪಿ ನೀಡುತ್ತಿದೆ. ಸ್ನೇಹಿತರೆ, ಇದೆಲ್ಲವೂ ಸರ್ಕಾರ ಎಂಎಸ್ಪಿಯನ್ನು ಕಾಲ ಕಾಲಕ್ಕೆ ಹೆಚ್ಚಿಸುತ್ತಿರುವುದಕ್ಕೆ ಎಷ್ಟು ಒತ್ತು ನೀಡುತ್ತಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಸರ್ಕಾರ ಎಂಎಸ್ಪಿ ದರ ಹೆಚ್ಚಿಸುವುದರ ಜೊತೆಗೆ ಹೆಚ್ಚು ಹೆಚ್ಚು ದವಸ ಧಾನ್ಯವನ್ನು ಎಂಎಸ್ಪಿ ದರದಲ್ಲಿ ಖರೀದಿಸುವುದಕ್ಕೆ ಒತ್ತು ನೀಡುತ್ತಿದೆ. ಹಿಂದಿನ ಸರ್ಕಾರ 5 ವರ್ಷಗಳ ಅವಧಿಯಲ್ಲಿ ರೈತರಿಂದ ಸರಿಸುಮಾರು 1,700 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿಸಿತ್ತು. ಈ ಅಂಕಿಯನ್ನು ನೆನಪಿನಲ್ಲಿಡಿ. ನಮ್ಮ ಸರ್ಕಾರ ತನ್ನ 5 ವರ್ಷಗಳ ಅವಧಿಯಲ್ಲಿ 3,000 ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನು ರೈತರಿಂದ ಎಂಎಸ್ಪಿ ನೀಡಿ ಖರೀದಿಸಿದೆ. ಇದು ಬಹುತೇಕ ದುಪ್ಪಟ್ಟಾಗಿದೆ. ಹಿಂದಿನ ಸರ್ಕಾರ ತನ್ನ 5 ವರ್ಷಗಳ ಅವಧಿಯಲ್ಲಿ ಬಹುತೇಕ 4.25 ಲಕ್ಷ ಮೆಟ್ರಿಕ್ ಟನ್ ಎಣ್ಣೆ ಕಾಳುಗಳನ್ನು ಖರೀದಿ ಮಾಡಿತ್ತು. ನಮ್ಮ ಸರ್ಕಾರ ತನ್ನ 5 ವರ್ಷಗಳ ಅವಧಿಯಲ್ಲಿ 56 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಎಂಎಸ್ಪಿ ದರದಲ್ಲಿ ಖರೀದಿಸಿದೆ. 2014ಕ್ಕೆ ಮುನ್ನ ಅವರ 5 ವರ್ಷಗಳಲ್ಲಿ ಅವರು 1.5 ಲಕ್ಷ ಮೆಟ್ರಿಕ್ ಟನ್ ಬೇಳೆಯನ್ನು ಮಾತ್ರ ರೈತರಿಂದ ಖರೀದಿ ಮಾಡಿದ್ದರು. ಆದರೆ ನಮ್ಮ ಸರ್ಕಾರ ಹಿಂದಿನ ಸರ್ಕಾರಕ್ಕೆ ಹೋಲಿಸಿದರೆ 112 ಲಕ್ಷ ಮೆಟ್ರಿಕ್ ಟನ್, ನಾನು ಮತ್ತೊಮ್ಮೆ ಹೇಳುತ್ತೇನೆ, 112 ಲಕ್ಷ ಮೆಟ್ರಿಕ್ ಟನ್ ಬೇಳೆಯನ್ನು ಎಂಎಸ್ಪಿಯಲ್ಲಿ ಖರೀದಿಸಿದೆ. ಯೋಚಿಸಿ, ಅವರ ಕಾಲದಲ್ಲಿ 1.5 ಲಕ್ಷ ಮೆಟ್ರಿಕ್ ಟನ್, ನಮ್ಮ ಕಾಲದಲ್ಲಿ 112 ಲಕ್ಷಕ್ಕೆ ನಾವು ಅದನ್ನು ನೇರವಾಗಿ ತೆಗೆದುಕೊಂಡು ಹೋಗಿದ್ದೇವೆ. ಅವರ ಕಾಲದಲ್ಲಿ
ಬೇಳೆ ಬೆಳೆಯುವ ರೈತರಿಗೆ 5 ವರ್ಷದಲ್ಲಿ ಎಷ್ಟು ರೂಪಾಯಿ ನೀಡಿದ್ದರು? 650 ಕೋಟಿ ಖರೀದಿಸಿದ್ದರು. ನಮ್ಮ ಸರ್ಕಾರ ಏನು ಮಾಡಿತು? ಬೇಳೆ ಬೆಳೆಯುವ ರೈತರಿಗೆ ಸುಮಾರು 50,000 ಕೋಟಿ ರೂಪಾಯಿ ನೀಡಿದೆ. ಹೊಸ ಕಾಯ್ದೆಯ ಬಳಿಕ ರೈತರು ತಮ್ಮ ಲಾಭವನ್ನು ನೋಡಿಕೊಂಡು ತಮ್ಮ ಉತ್ಪನ್ನ ಮಾರಾಟ ಮಾಡಲು ಆರಂಭಿಸಿದ್ದಾರೆ. ಹಾಲಿಯಲ್ಲಿ ಒಂದು ಕಡೆ ಭತ್ತ ಬೆಳೆಯುವ ರೈತರು ಒಂದೆಡೆ ಕಲೆತು ಒಂದು ಅಕ್ಕಿ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಇದರಿಂದ ಅವರ ಆದಾಯ 20% ಹೆಚ್ಚಳವಾಗಿದೆ. ಮತ್ತೊಂದು ಕಡೆ ಆಲೂಗಡ್ಡೆ ಬೆಳೆಯುವ 1,000 ರೈತರು ಸೇರಿಕೊಂಡು ಕಂಪನಿಯೊಂದರ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಈ ಕಂಪನಿ ಅವರಿಗೆ ಆಗುವ ವೆಚ್ಚದ 35% ಹೆಚ್ಚಿನ ದರದ ಭರವಸೆ ನೀಡಿದೆ. ಮತ್ತೊಂದು ಕಡೆಯ ವರದಿಯನ್ನು ನಾನು ಓದುತ್ತಿದ್ದೆ. ರೈತರೊಬ್ಬರು ತಮ್ಮ ಜಮೀನಿನಲ್ಲಿ ಬೆಳೆಯುವ ಮೆಣಸಿನಕಾಯಿ ಮತ್ತು ಬಾಳೆಹಣ್ಣನ್ನು ನೇರವಾಗಿ ಮಾರುಕಟ್ಟೆಯಲ್ಲಿ ಮಾರಿದ್ದಾರೆ. ಅವರಿಗೆ ಮೊದಲಿಗಿಂತ ದುಪ್ಪಟ್ಟು ಆದಾಯ ಬಂದಿದೆ. ಈಗ ಹೇಳಿ, ದೇಶದ ಪ್ರತಿಯೊಬ್ಬ ರೈತರಿಗೂ ಈ ಪ್ರಯೋಜನದ ಈ ಹಕ್ಕು ದೊರೆಯಬೇಕೋ ಬೇಡವೋ? ಕಳೆದ ಕೆಲವು ದಶಕಗಳಲ್ಲಿ ರೈತರನ್ನು ಮಂಡಿಗಳಿಗೆ ಸೀಮಿತಗೊಳಿಸುವ ಮೂಲಕ ಮಾಡಿದ ಪಾಪಗಳಿಗೆ ಈ ಕೃಷಿ ಸುಧಾರಣಾ ಕಾನೂನುಗಳು ಪ್ರಾಯಶ್ಚಿತ್ತ ಮಾಡುತ್ತಿದೆ. ಕೃಷಿ ಸುಧಾರಣೆಗೆ ಸಂಬಂಧಿಸಿದ ಮತ್ತೊಂದು ಸುಳ್ಳನ್ನು ಹಬ್ಬಿಸಲಾಗುತ್ತಿದೆ. ಎಪಿಎಂಸಿ ಅಂದರೆ ನಮ್ಮ ಮಂಡಿಗಳಿಗೆ ಸಂಬಂಧಿಸಿದಂತೆ ನಾವು ಕಾನೂನಿನಲ್ಲಿ ಏನು ಮಾಡಿದ್ದೇವೆ? ನಾವು ಕಾನೂನಿನಲ್ಲಿ ರೈತರಿಗೆ ಸ್ವಾತಂತ್ರ್ಯ ನೀಡಿದ್ದೇವೆ. ರೈತರು ಈ ಹಿಂದೆ ಮಂಡಿಯ ಹೊರತಾಗಿ ಬೇರೆ ಕಡೆ ಫಸಲು ಮಾರಾಟ ಮಾಡುವಂತಿರಲಿಲ್ಲ. ನಾವು ಹೊಸ ಕಾನೂನಿನಲ್ಲಿ ಹೇಳಿದ್ದೇವೆ, ರೈತರಿಗೆ ತಮಗೆ ಲಾಭ ಬರುತ್ತದೆ ಎನ್ನುವುದಾದರೆ ಮಂಡಿಯಲ್ಲಿ ಮಾರಲಿ ಅಥವಾ ಅದರ ಹೊರಗೆ ತಮ್ಮ ಇಚ್ಛೆಯಂತೆ ಎಲ್ಲಿ ಬೇಕಾದರೂ ತಮ್ಮ ಉತ್ಪನ್ನ ಮಾರಾಟ ಮಾಡಬಹುದು ಎಂದು ಹೇಳಿದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ರೈತರಿಗೆ ಇಷ್ಟು ಸ್ವಾತಂತ್ರ್ಯ ಇರುವುದಿಲ್ಲವೇ? ರೈತರಿಗೆ ಎಲ್ಲಿ ಲಾಭ ಸಿಗುತ್ತದೋ ಅಲ್ಲಿ ತಮ್ಮ ಉತ್ಪನ್ನ ಮಾರಾಟ ಮಾಡುತ್ತಾರೆ. ಮಂಡಿಯು ಚಾಲ್ತಿಯಲ್ಲಿರುತ್ತದೆ. ಮೊದಲಿನಂತೆ ಅವರು ಮಂಡಿಯಲ್ಲೂ ಮಾರಾಟ ಮಾಡಬಹುದು. ರೈತರು ತಮ್ಮ ಇಚ್ಛೆಯಂತೆ ಮಾಡಬಹುದು. ಹೊಸ ಕಾನೂನಿನಲ್ಲಿ ನಮ್ಮ ಸರ್ಕಾರ ಕೃಷಿ ಒಪ್ಪಂದದ ಅಡಿಯಲ್ಲಿ ರೈತರಿಗೆ ಸುರಕ್ಷತೆ ನೀಡಲು ಕಾನೂನಿನ ಅವಕಾಶಗಳನ್ನು ಕಲ್ಪಿಸಿದೆ. ನಾವು ಈ ಕೃಷಿ ಒಪ್ಪಂದದಲ್ಲಿ ಅತ್ಯಂತ ದೊಡ್ಡ ಹಿತವನ್ನು ರಕ್ಷಿಸಲು ನೋಡುವುದಾದರೆ ಮೊದಲು ರೈತರ ಹಿತ ನೋಡಲಾಗುವುದು. ನಾವು ಕಾನೂನೇ ಮಾಡಿದ್ದೇವೆ. ಅದರಲ್ಲಿ ಕೃಷಿಕನೊಂದಿಗೆ ಕರಾರು ಮಾಡಿಕೊಳ್ಳುವವರು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡು ಪಲಾಯನ ಮಾಡಲು ಆಗುವುದಿಲ್ಲ. ಅವರು ರೈತರಿಗೆ ಎಷ್ಟು ಹಣದ ಭರವಸೆ ನೀಡಿದ್ದಾರೋ ಆ ಪ್ರಾಯೋಜಕರು ಆ ಹಣ ಪಾವತಿಸಲೇಬೇಕಾಗುತ್ತದೆ. ಹೊಸ ಕೃಷಿ ಕಾನೂನು ಜಾರಿಯಾದ ಬಳಿಕ ಎಷ್ಟು ಉದಾಹರಣೆಗಳು ನಮ್ಮ ಮುಂದೆ ಬರುತ್ತಿವೆ ಎಂದರೆ, ರೈತರು ತಮ್ಮ ಇಲಾಖೆಯ ವ್ಯಾಪ್ತಿಯ ಎಸ್ಡಿಎಂಗಳಿಗೆ ದೂರು ನೀಡಿದ್ದಾರೆ. ಈ ದೂರು ನೀಡಿದ ಕೆಲವೇ ದಿನಗಳ ಒಳಗಾಗಿ ಕೃಷಿಕರಿಗೆ ತಮಗೆ ಬರಬೇಕಾದ ಬಾಕಿ ಬಂದಿದೆ. ಸ್ನೇಹಿತರೆ, ಈ ಕೃಷಿ ಒಪ್ಪಂದದಲ್ಲಿ ರೈತರು ಬೆಳೆಯುವ ಬೆಳೆ ಮತ್ತು ಉತ್ಪನ್ನಗಳಿಗೆ ಮಾತ್ರವೇ ಕರಾರು ಆಗಿರುತ್ತದೆಯೇ ಹೊರತು ಜಮೀನು ರೈತರ ಬಳಿಯೇ ಉಳಿಯುತ್ತದೆ. ಒಪ್ಪಂದಕ್ಕೂ ಜಮೀನಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಪ್ರಕೃತಿ ವಿಕೋಪಗಳೇ ಆದರೂ ಒಪ್ಪಂದದ ಪ್ರಕಾರ ರೈತರಿಗೆ ಪೂರ್ತಿ ಹಣ ದೊರೆಯುತ್ತದೆ. ಇಂದು ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಹಿಂದಿನ ಚುನಾವಣೆ ಪ್ರಣಾಳಿಕೆಯನ್ನು ನೋಡಿದರೆ, ಅವರ ಹಿಂದಿನ ಹೇಳಿಕೆಗಳನ್ನು ಕೇಳಿದರೆ, ಹಿಂದೆ ಕೃಷಿ ವ್ಯವಸ್ಥೆ ನಿಭಾಯಿಸುತ್ತಿದ್ದ ಮಹಾನುಭಾವರು ಹೇಳಿದಕ್ಕಿಂತ ಭಿನ್ನವಾದದ್ದು ಏನು? ಇಂದು ಆಗಿರುವ ಕೃಷಿ ಸುಧಾರಣೆಗಳು ಅವುಗಳಿಗಿಂತ ಭಿನ್ನವಾಗಿಲ್ಲ. ಅವರಿಗೆ ಕೃಷಿ ಸುಧಾರಣೆ ಆಗಿರುವುದರಲ್ಲಿ ತಕರಾರಿಲ್ಲ. कृषि कानूनों में सुधार क्यों हुआ
ಆದರೆ ಅವರು ತಾವು ಏನು ಹೇಳುತ್ತಿದ್ದೇವೋ, ತಮ್ಮಿಂದ ಏನು ಮಾಡಲು ಆಗಿರಲಿಲ್ಲವೋ ಅದನ್ನು ಮೋದಿ ಹೇಗೆ ಮಾಡಿದರು, ಏಕೆ ಮಾಡಿದರು, ಮೋದಿಗೆ ಇದರ ಕ್ರೆಡಿಟ್ ಹೇಗೆ ಸಿಗುತ್ತದೆ ಎಂಬುದು ಅವರ ಚಿಂತೆಯಾಗಿದೆ. ನಾನು ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಕೈ ಮುಗಿದು ಮನವಿ ಮಾಡುತ್ತೇನೆ, ನನಗೆ ಯಾವುದೇ ಕ್ರೆಡಿಟ್ ಬೇಕಾಗಿಲ್ಲ. ಎಲ್ಲಾ ಕ್ರೆಡಿಟ್ ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ನಿಮ್ಮ ಹಿಂದಿನ ಪ್ರಣಾಳಿಕೆಗಳಿಗೆ ನಾನು ಕ್ರೆಡಿಟ್ ನೀಡುತ್ತೇನೆ. ನನಗೆ ಕ್ರೆಡಿಟ್ ಬೇಕಾಗಿಲ್ಲ. ನನಗೆ ರೈತರ ಬದುಕು ಸುಗಮವಾಗುವುದು ಬೇಕಾಗಿದೆ, ಸಮೃದ್ಧಿ ಬೇಕಾಗಿದೆ, ಕೃಷಿಯಲ್ಲಿ ಆಧುನಿಕತೆ ಬೇಕಾಗಿದೆ. ನೀವೆಲ್ಲರೂ ಕೃಪೆ ಮಾಡಿ ದೇಶದ ರೈತರನ್ನು ದಾರಿ ತಪ್ಪಿಸುವುದನ್ನು ಬಿಟ್ಟು ಬಿಡಿ. ಅವರಲ್ಲಿ ಶಂಕೆ ಉಂಟು ಮಾಡುವುದನ್ನು ಬಿಟ್ಟು ಬಿಡಿ. ನೀವು ಮತ್ತೊಮ್ಮೆ ಯೋಚಿಸಿ, ಯಾವುದು ಆಗಿಲ್ಲವೋ, ಯಾವುದು ಆಗುವುದೇ ಇಲ್ಲವೋ ಅದರ ಬಗ್ಗೆ ಶಂಕೆ, ಭಯ ಮೂಡಿಸುವ ವರ್ಗದವರ ಬಗ್ಗೆ ಎಚ್ಚರದಿಂದ ಇರಿ. ಈ ಜನರು ಸದಾ ರೈತರಿಗೆ ಮೋಸ ಮಾಡಿದ್ದಾರೆ. ಸರ್ಕಾರದ ಈ ಪ್ರಯತ್ನಗಳ ಹೊರತಾಗಿಯೂ ಯಾರಿಗಾದರೂ ಯಾವುದೇ ರೀತಿಯ ಅನುಮಾನ, ಶಂಕೆ ಇದ್ದರೆ ನಾವು ತಲೆ ತಗ್ಗಿಸಿ ರೈತರ ಮುಂದೆ ಕೈ ಮುಗಿದು ಬಹಳ ವಿನಮ್ರತೆಯಿಂದ ದೇಶದ ರೈತರ ಹಿತಕ್ಕಾಗಿ ಅವರ ಚಿಂತೆಯನ್ನು ದೂರ ಮಾಡಲು ಎಲ್ಲ ವಿಚಾರದ ಬಗ್ಗೆ ಮಾತುಕತೆ ನಡೆಸಲು ಸಿದ್ಧರಿದ್ದೇವೆ. ದೇಶದ ರೈತರು, ದೇಶದ ರೈತರ ಹಿತ ನಮಗೆ ಸರ್ವೋನ್ನತ ಆದ್ಯತೆಯಲ್ಲಿ ಒಂದಾಗಿದೆ.